ಸಿರಾಜ್ಗೆ ಪ್ರಶಸ್ತಿ ಕೊಟ್ಟ ಪುಟಾಣಿ ಅಭಿಮಾನಿ ಭಾರತ ಪಾಕ್ ಪಂದ್ಯದ ಜಾಹೀರಾತಿಗೆ ಹಣದ ಹೊಳೆ. ಈ ಎಲ್ಲ ಸುದ್ದಿಗಳನ್ನು ನೋಡೋಣ ಕ್ರೀಡೆ ಸಿನಿಮಾ ನ್ಯೂಸ್ ಟಾಪ್ 9 ನಲ್ಲಿ. ಟಿ20 ವಿಶ್ವಕಪ್ನ ಐರ್ಲೆಂಡ್ ವಿರುದ್ಧದ ಪಂದ್ಯದಲ್ಲಿ ಉತ್ತಮ ಫೀಲ್ಡಿಂಗ್ ಪ್ರಶಸ್ತಿ ಮೊಹಮ್ಮದ್ ಸಿರಾಜ್ಗೆ ಲಭಿಸಿದೆ. ಪುಟ್ಟ ಅಭಿಮಾನಿ ಡ್ರೆಸ್ಸಿಂಗ್ ರೂಮ್ಗೆ ಬಂದು ಸಿರಾಜ್ಗೆ ಚಿನ್ನದ ಪದಕ ನೀಡಿದ್ದು ವಿಶೇಷವಾಗಿತ್ತು. ಭಾರತ ಪಾಕ್ ನಡುವೆ ಪಂದ್ಯ ನಡೆದ್ರೆ ಜಾಹೀರಾತು ಕಂಪನಿಗಳಿಂದ ಬಿಸಿಸಿಐ, ಪಿಸಿಬಿ ಮತ್ತು ಐಸಿಸಿಗೆ ಹಣದ ಹೊಳೆ ಹರಿದು ಹೋಗ್ತದೆ. ಇದೀಗ ಈ ಬಾರಿಯ ಟಿ20 ವಿಶ್ವಕಪ್ ಟೂರ್ನಿಯಲ್ಲಿ ಉಭಯ ತಂಡಗಳ ಪಂದ್ಯಗಳ ವೇಳೆ ಪ್ರಸಾರಗೊಳ್ಳುವ 10 ಸೆಕೆಂಡ್ಗಳ ಜಾಹೀರಾತಿಗೆ ಕನಿಷ್ಠ 50 ಲಕ್ಷ ನಿಗದಿಪಡಿಸಲಾಗಿದೆ ಅಂತ ಹೇಳಲಾಗ್ತಿದೆ. ಭಾರತ ಮತ್ತು ಪಾಕ್ ಪಂದ್ಯ ಜೂನ್ 9ರಂದು ನಡೆಯಲಿದೆ. ದಕ್ಷಿಣ ಆಫ್ರಿಕಾ ಮಾಜಿ ಬೌಲರ್ ಡೇಲ್ ಸ್ಟೇನ್ ಅಮೆರಿಕದ ಕ್ರೀಡಾಂಗಣ ಸಿಬ್ಬಂದಿ ಬಳಿ ಟಿಪ್ಸ್ ಪಡೆದ ಫನ್ನಿ ವಿಡಿಯೋ ವೈರಲ್ ಆಗ್ತಿದೆ. ಸಿಬ್ಬಂದಿ ಪ್ರಾಕ್ಟೀಸ್ ಹೇಳಿಕೊಟ್ಟ ಬಳಿಕ ಡೇಲ್ ಸ್ಟೇನ್ ನಸುನಕ್ಕಿದ್ದಾರೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಐರ್ಲೆಂಡ್ ವಿರುದ್ಧದ ನ್ಯೂಯಾರ್ಕ್ನ ನಸೋ ಪಿಚ್ ಬಗ್ಗೆ ಟೀಂ ಇಂಡಿಯಾ ಕ್ಯಾಪ್ಟನ್ ರೋಹಿತ್ ಶರ್ಮಾ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಡ್ರಾಪ್ ಇನ್ ಪಿಚ್ ಅಷ್ಟು ಯೋಗ್ಯವಾಗಿಲ್ಲ, ಬೌಲರ್ಗಳಿಗೆ ಅನುಕೂಲಕರವಾಗಿದ್ರೂ ಕೂಡ ಬ್ಯಾಟರ್ಗಳಿಗೆ ಸೂಕ್ತವಾಗಿಲ್ಲ, ಚೆಂಡಿನ ಚಲನೆಯನ್ನ ಸರಿಯಾಗಿ ಗ್ರಹಿಸಿಕೊಳ್ಳಲು ಆಗ್ತಾ ಇಲ್ಲ, ಇದೇ ಕಾರಣಕ್ಕೆ ನಾನು ಗಾಯಗೊಂಡೆ ಅಂತ ರೋಹಿತ್ ಶರ್ಮಾ ಹೇಳಿದ್ದಾರೆ. ಟಿ20 ವಿಶ್ವಕಪ್ನಲ್ಲಿ ಒಮಾನ್ ವಿರುದ್ಧದ ಪಂದ್ಯದಲ್ಲಿ ಆಸ್ಟ್ರೇಲಿಯಾದ ಆರಂಭಿಕ ಆಟಗಾರ ಡೇವಿಡ್ ವಾರ್ನರ್ ಅರ್ಧಶತಕ ಸಿಡಿಸಿದ್ದಾರೆ. ಈ ಮೂಲಕ ಟಿ20 ಕ್ರಿಕೆಟ್ನಲ್ಲಿ ದಾಖಲೆಯೊಂದನ್ನು ಬರೆದಿದ್ದಾರೆ. ಕ್ರಿಸ್ ಗೇಲ್ ದಾಖಲೆಯನ್ನ ವಾರ್ನರ್ ಬ್ರೇಕ್ ಮಾಡಿದ್ದಾರೆ.